ಟೇಸ್ಟ್ ನೋಡಿ ನಮ್ಮಪ್ಪ ನನ್ ಕೂಡ ಕೊಟ್ಟಿಲ್ಲ, ಎಷ್ಟು ಕೊಡ್ತಾವ್ರೆ. ಲಾಕ್ ಟೈಮಲ್ಲಿ ಮನೇಲಿರುವಾಗ ಒಂದು ಹೊಸ ರೆಸಿಪಿ ಬೆಣ್ಣೆ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಚಿಕನ್ ಪೆಪ್ಪರು ಮತ್ತು ಬೆಣ್ಣೆಯಿಂದ ಟ್ರೈ ಮಾಡಿದ್ವಿ. ಯಾರೋ ಅವನು. ಓಕೆ ಡ್ಯಾಡಿ ತಿನ್ನೋ ಡ್ಯಾಡಿ. ನಾನು ತಗೋತೀನಿ ಸಣ್ಣ ಪೀಸ್. ಒಂದು ಸಣ್ಣ ಪೀಸ್ ಸಣ್ಣ ಪೀಸ್ ಅಂತ ಟೇಸ್ಟ್ ನೋಡ್ತಾ ಇದ್ದೀನಿ. ಓ ಇದೆಲ್ಲ ಡೌ ಮಾಡ್ತಾವನೆ. ಇವತ್ತೇನಪ್ಪ ಸ್ಪೆಷಲ್ ಅನ್ನೋರು, ರುಚಿ ರುಚಿಯಾಗಿ ಊಟ ತಿನ್ನೋರು ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಬಿಸಿ ಬಿಸಿ ಬೆಂಗಳೂರು. ಗಾಯ್ಸ್ ಸಂಡೇ ಬಂತು, ಬಾಡ್ ತಿನ್ನೋಕೆ ಒಳ್ಳೆ ಟೈಮು ಫ್ಯಾಮಿಲಿ ಜೊತೆ. ಅಂಥದ್ದೇ ಒಂದು ಒಳ್ಳೆ ಸ್ಪೆಷಲ್ ರೆಸಿಪಿ ನಮ್ಮ ಡ್ಯಾಡಿ ಯಾವತ್ತು ನಾವು ಲಾಕ್ಡೌನಲ್ಲಿ ತಿಂತಾಯಿದ್ವಿ ತುಂಬ. ಆ ರೆಸಿಪಿ ತೋರಿಸ್ಕೊಡೋಣ ಅಂತ. ಸಖತ್ತಾಗಿರುತ್ತೆ, ಬೆಣ್ಣೆ ಚಿಕನ್ ಫ್ರೈ ಅಂತ. ಇವತ್ತು ಕುಕ್ ಬಂದು ನಮ್ಮ ಡ್ಯಾಡಿ ಬನ್ನಿ, ಸಖತ್ತಾಗಿ ಮಾಡ್ತಾರೆ, ಬೇಗ 5 ನಿಮಿಷದಲ್ಲೇ ಆಗೋಗುತ್ತೆ. ಅದನ್ನು ಸವಿಯಕ್ಕೆ ಬಂದಿದ್ದಾರೆ ನಮ್ಮ ಟೆಕ್ ಕಲ್ಕಿ ಅವರು. ಬನ್ನಿ ಅವರೇ. ನೋಡಿ ಇದಕ್ಕೆಲ್ಲ ಕಾಣಿಸ್ಕೊಳ್ಳಲ್ಲ, ಬರೀ ಇಂಥದ್ದೇ. ಅವರು ಇವತ್ತು ರಿವ್ಯೂ ಮಾಡ್ತಾರೆ ಹೆಂಗಿದೆ ಚಿಕನ್ ಬೆಣ್ಣೆ ಫ್ರೈ ಅಂತ. ನಾವೆಲ್ಲ ಮಾಡಬೇಕಂದ್ರೆ ಪೇಮೆಂಟ್ ನೋಡಿ ಇವ್ರು ಬರೀ ಪ್ರಮೋಷನ್ ಮಾತ್ರ ಮಾಡೋದು, ಇದನ್ನೆಲ್ಲ ಅವನೇ ಎಡಿಟ್ ಮಾಡೋದು, ಪಕ್ಕ ಇದನ್ನೆಲ್ಲ ಕಟ್ ಮಾಡ್ತಾನೆ ನನಗೆ ಗೊತ್ತು. ಆದರೂ ಹೇಳಿರ್ತೀನಿ. ಇವತ್ತು ನಮ್ಮ ಡ್ಯಾಡಿ ಫುಲ್ ಪ್ರಿಪ್ರೇಷನ್ ಮಾಡ್ತಾವ್ರೆ. ನೋಡೋಣ ಎಷ್ಟು kg ಇದೆ ಡ್ಯಾಡಿ ಕೋಳಿ? 1.5 kg ಕೋಳಿ ಇದೆ. ನೀನು ವಾಚ್ ಎಲ್ಲ ಹಾಕೊಂಡು ನೀನು ಇಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀಯ? ನಮ್ಮಪ್ಪ ಅಂಗಡಿಗೆ ಹೋಗ್ತಾ ಇದ್ದಾರೆ, ಆದ್ರೂ ಬೆಣ್ಣೆ ಚಿಕನ್ ಫ್ರೈ ಅಲ್ವಾ ಡ್ಯಾಡಿ? ಮಾಡಿಕೊಟ್ಟೆ ಹೋಗ್ತೀನಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನೋಡಿ ಮನೇಲೇ ಮಾಡಿರುವಂಥ ಬೆಣ್ಣೆ. ಹಾಂ ನೋಡಿ ನಮ್ಮಪ್ಪ ಎಲ್ಲ ಇದು ಮನೇಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿ, ಕುದೀನ ಎಷ್ಟು ಡ್ಯಾಡಿ? 1 ಕಟ್ಟಾ? ಪುದೀನ ಒಂದು ಅರ್ಧ ಕಟ್ಟು ಕುದೀನ. ಎಷ್ಟು ಈರುಳ್ಳಿ? 2 3? ಈರುಳ್ಳಿ 3. ಮತ್ತೆ ಸುಮ್ಮನೆ ಸ್ಯಾಂಪಲ್ ಆಗಿ ತೋರಿಸಿದೆಲ್ಲ ಹೆಚ್ಚಿಟ್ಕೊಳ್ಳಿ, ಎಲ್ಲ ರೆಡಿ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಹೇಳ್ತೀನಿ ಹೇಗೆ ಏನು ಮಾಡೋದು ಅಂತ. ನಾನೆಲ್ಲ ನಮ್ಮ ಅಪ್ಪ ಹೇಳ್ತಾರೆ, ನಾನು ಸುಮ್ಮನೆ ಡೌ ಮಾಡ್ತೀನಿ ಕೆಲಸ ಮಾಡೋ ಥರ. ಓಕೆ ಸಂಡೇ ಏನು ಫುಲ್ ಜೋಶಾ? ದಯವಿಟ್ಟು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ನಮ್ಮಂಥ ಯೂತ್ಸ್ಗೆ ಸಪೋರ್ಟ್ ಮಾಡಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇನ್ನೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಪೇಜ್ನ ಮರಿದಂಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಯೂಟ್ಯೂಬ್ ಇಲ್ಲ ಇವರೆಲ್ಲ ಪ್ರಮೋಷನ್ ಮಾಡ್ಕೊತಾ ಇದ್ದಾರೆ ನನ್ನ ಚಾನಲಲ್ಲಿ. ನಮ್ರ ಹೇಳ್ಬೇಡಿ ಮಾಡಲಕ್ಕೆ ಏನೇನು ಬೇಕು ಸಾಮಗ್ರಿಗಳು? ಮಾಡೋದಕ್ಕೆ ಸಾಮಗ್ರಿಗಳು ಈರುಳ್ಳಿ ಎಷ್ಟು ಈರುಳ್ಳಿ? ಒಂದು 3 ಪೀಸ್ ಈರುಳ್ಳಿ. 3 ಪೀಸ್ ಅಲ್ಲ, 3 ಉಂಡೆ ಈರುಳ್ಳಿ. 3 ಈರುಳ್ಳಿ, ಒಂದು 4 ಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ ಮತ್ತು ಪುದೀನ. ಓಕೆ ಎಷ್ಟೆಷ್ಟು? ಅರ್ಧ ಕಟ್ಟು. ಓಕೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೆ ಮಾಡ್ಕೊಂಡಿರೋದು, ನೀವು ಬೇಕಾದ್ರೆ ಆಚೆ ಕಡೆ ಇರೋದು ಹಾಕೊಬಹುದು. ಇದು ಮನೇಲೆ ಮಾಡಿರುವಂತ ಬೆಣ್ಣೆ, ಮನೇಲೆ ಮಾಡಿರ್ತಕ್ಕಂಥ ಬೆಣ್ಣೆ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ, ಅರ್ಧ ಹೋಳು ತೆಂಗಿನಕಾಯಿ ತುರಿ. ಓಕೆ. ಆಮೇಲೆ ಧನಿಯಾ ಪೌಡರ್ 2 ಸ್ಪೂನ್. ಓಕೆ. ಆಮೇಲೆ ಅರಸಿನ ಪುಡಿ 1 ಸ್ಪೂನ್. ಓಕೆ. ಆಮೇಲೆ ಹಾಕ್ಬೇಕಾರೆ ನೀನ್ ಹೇಳ್ಬೇಕು, ನೀನ್ ಈಗ ಬರೀ ತೋರ್ಸು ಅಷ್ಟೇ. ಓಕೆನಾ? ಅದೆಷ್ಟೆಷ್ಟು ಹಾಕ್ಬೇಕು ಇವಾಗ ನೋಡಿ. ಈರುಳ್ಳಿ ಹಾಕ್ತೀನಿ, ಮಾಡ್ಕೊ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾ ಇದಾರೆ. ಈರುಳ್ಳಿ, ಹಸಿಮೆಣಸು ಹಾಕ್ತಾ ಇದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಸಿಮೆಣಸಿನ್ಕಾಯಿ ಕಂಪ್ಲೀಟ್ ಆಗಿ ಹಾಕ್ಬಿಡ್ಬೇಕು. ಎಷ್ಟೊತ್ತು ಫ್ರೈ ಮಾಡ್ಬೇಕು ಡ್ಯಾಡಿ? ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. 2 ನಿಮಿಷ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಓಕೆ. ಅದು ಸುಗಂಧ ಹೋಗೋ, ಆ ಸ್ಮೆಲ್ ಹೋಗೋದು, ಹಸಿ ಸ್ಮೆಲ್ ಹೋಗೋ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಓಕೆ. ಇದ್ರ ಒಟ್ಟಿಗೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಎಷ್ಟು ಹಾಕ್ಬೇಕು ಡ್ಯಾಡಿ? ಒಂದು ಸೌಟಷ್ಟ? ಒಂದು ಸೌಟಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅನ್ನ ನಾನು ಹಾಕ್ತಾ ಇದ್ದೀನಿ ಇವಾಗ. ಅದನ್ನು ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗುವಷ್ಟು ಫ್ರೈ ಮಾಡ್ಕೊಬೇಕು. ಇದು ಯಾರು ಹೇಳ್ಕೊಟ್ಟಿದ್ದ ನಿನ್ಗೆ? ನೀನೇ ಕಲ್ತಿ ಮಾಡ್ತಾ? ನಾನೇ ಸ್ವಂತ ಮಾಡ್ತಾ ಇರೋದು ಇದು. ಅಂದ್ರೆ ಅವಾಗಿಂದಾನು ಇದು ಮಾಡಿದ್ದ? ಯಾವಾಗ ಇದು ಹೆಂಗ್ ಸೃಷ್ಟಿಯಾಗಿದೆ ರೆಸಿಪಿ? ಹೆಂಗ್ ಸೃಷ್ಟಿಯಾಗಿದ್ದು? ನಮ್ಮಷ್ಟಕ್ಕೆ ನಾವೇ ಮಾಡಿದ್ವಿ, ಅದು ತುಂಬ ಚೆನ್ನಾಗಿ ಬರ್ತಾ ಇದೆ, ಅದಕ್ಕೆ ನಾವೀಗ ಈ ಥರ ಮಾಡ್ತಾ ಇದೀವಿ.
ನಮ್ಮ ಲಾಕ್ಡೌನಲ್ಲೆಲ್ಲ ಭರ್ಜರಿ ಊಟ ನಮಗೆ. ಹೌದು. ಬರೀ ಇದೇ ಮಾಡ್ಕೊಡೋರು ನಮಗೆ. ಲಾಕ್ಡೌನ್ ತಿಂದು ದಪ್ಪ ಆಗ್ಬಿಟ್ಟಿದ್ವಿ. ಅದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಅಷ್ಟೊಂದು ಸ್ವಲ್ಪ ಅವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಗಮ್ಮ ಸುವಾಸನೆ ಬರ್ತಾ ಇದೆ ಆ ಶುಂಠಿ ಬೆಳ್ಳುಳ್ಳಿ. ಈಗ ಮತ್ತೆ ಕೊತ್ತಂಬರಿ ಮತ್ತು ಪುದೀನವನ್ನ ಸ್ವಲ್ಪ ಹಾಕ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ. ಓಕೆ ನೋಡಿ, ವಾಚ್ ತೋರ್ಸ್ ಡ್ಯಾಡಿ ನಿಂದು, ವಾಚ್ ತೋರ್ಸ್ ಡ್ಯಾಡಿ ನಿಂದು. ಹಾಂ ನೋಡಿ, ಇದು ನಮ್ಮ ಅಪ್ಪ ಬೆಂಗಳೂರಿಗೆ ಬಂದಾಗ ತಗೊಂಡಿದ್ದು ವಾಚ್ ಅಲ್ವಾ ಡ್ಯಾಡಿ? ಹೌದು, ಫಸ್ಟ್ ವಾಚ್ ಇದು ನೋಡಿ. ಈಗಲೂ ಹಂಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. HMT ಅವಾಗ HMT ವಾಚ್ ಬೇಕಿತ್ತು. ಹಂಗೆ ಸೂಪರ್ ಆಗಿ ತೋರಿಸುತ್ತೆ. ಇವಾಗ G-Shock ಎಲ್ಲ ಹೆಂಗೆ, ಅವಾಗ HMT ಹಂಗೆ. ಹೌದು ಅಲ್ಲ ಡ್ಯಾಡಿ? ಇದೊಂದೇ ಮಾಸ್ಟರ್ ಪೀಸ್. ಎಷ್ಟು ವರ್ಷ ಆಯ್ತು ಡ್ಯಾಡಿ ಆ ವಾಚ್ಗೆನೆ? ಸುಮಾರು 25 ವರ್ಷ ಮೇಲೆ ಆಗೋಯ್ತು. 25 ವರ್ಷ ಯಬ್ಬ. ಅಂದ್ರೆ ನಿನಗೆ ಎಷ್ಟು ಡ್ಯಾಡಿ ವಯಸ್ಸೀಗ, ಏಜ್? ಈಗ ನಂದು ತುಂಬಾ ಕಮ್ಮಿ ಆಗ್ತಾ ಇದೆಯಾ? ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಇರ್ಲಿ ಹೋಗ್ಲಿ ಬಿಡ್ರು ಡ್ಯಾಡಿ. ಚೆನ್ನಾಗಿ ಫ್ರೈ ಆಗಿದ್ಯಾ? ಎಷ್ಟು ನಿಮಿಷ ಫ್ರೈ ಮಾಡ್ಕೊಬೇಕು ಡ್ಯಾಡಿ? 5 ನಿಮಿಷ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ಇದು ಎಷ್ಟು ನಿಮಿಷದಲ್ಲಿ ಆಗೋಗುತ್ತೆ, ರೆಡಿ ಆಗ್ಬಿಡುತ್ತೆ ಹಂಗಾರೆ? ಅರ್ಧ ಗಂಟೆಲಿ ಆಗುತ್ತೆ. ಅರ್ಧ ಗಂಟೆಯಲ್ಲಿ ಚಟಾಪಟ ಫುಲ್ ತೊಳೆದು ಇಟ್ಕೊಂಡಿದ್ದಾರೆ ನೀಟಾಗಿ. ready ಮಾಡಿ ಇಟ್ಟಿದ್ದೀನಿ. ಆಮೇಲೆ ಏನಾದ್ರು ಹಂಗೆ ಹಾಕ್ಬಿಟ್ಟಿರಾ? ಫುಲ್ ತೊಳೆದು ಇಟ್ಕೊಂಡಿದ್ದಾರೆ. 1 kg ಚಿಕನ್ನ ಈಗ ಹಾಕ್ತಾ ಇದ್ದಾರೆ. 1 kg ಚಿಕನ್ ಅನ್ನ ಹಾಕಿದ್ದೇನೆ ಇದಕ್ಕೆ. ಹೇಳ್ ಡ್ಯಾಡಿ, ಈಗ ಏನದು ಚಿಕನ್ ಹಾಕೊಂಡು ಫುಲ್ಲು ಚಿಕನ್ ಹಾಕೊಂಡಿದ್ದೀನಿ. ಈಗ 1-2 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ. ಫುಲ್ಲು ಮಿಕ್ಸ್ ಮಾಡ್ಕೊಂಡು ಆಮೇಲೆ 2 ಸ್ಪೂನ್ ಉಪ್ಪು ಹಾಕ್ಬೇಕಾ? ಇದು ಪಾನಕ ಕುಡಿಯೋರ್ಗೆಲ್ಲ ಫುಲ್ಲು ಹಬ್ಬನ ಇದನ್ನ ತಿಂದ್ರೆ. ಬಿಸಿ ಬಿಸಿ ಬೆಣ್ಣೆ ಚಿಕನ್ ಮಾಡ್ಕೊಂಡು ಪಾರ್ಟಿ ಮಾಡೋರಿಗೆ ಒಳ್ಳೆ ಹಬ್ಬ. ಭಾಯ್ ಮಜಾ ಆಯಾ. ಅದು ಈ ವೆದರ್ಗೆ, ಮಳೆಗೆ ಸೂಪರ್ ಆಗಿರುತ್ತೆ. ಸಾಕಾದ ರುಚಿ ಅಂತೀಯ. ಬಾಯಲ್ಲಿ ಹಂಗೆ ನೀರು ಬರ್ತಾ ಇತ್ತು ನನಗೆ ಈಗಲೇ ಆ ಸ್ಮೆಲ್ಗೇನೆ. 1 ಸ್ಪೂನ್ ಪುಡಿ ಉಪ್ಪು, 1 ಸ್ಪೂನ್ 2 ಸ್ಪೂನ್ ಪುಡಿ ಉಪ್ಪು, 2 ಸ್ಪೂನ್ ಪುಡಿ ಉಪ್ಪು, ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಅರ್ಧ ಸ್ಪೂನ್ ಅಂತ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ರು ನಮ್ಮಪ್ಪ. ಓಕೆ, ಅದನ್ನ ಚೆನ್ನಾಗಿ ಈಗ ಮಿಶ್ರಣ ಮಾಡ್ತಾರೆ. ತಗೊಳ್ಳಿ, ಸೌಂಡ್ ಇಲ್ಲೇ ಇದೆ ನೋಡಿ. ನಾವು ಎಷ್ಟೆಲ್ಲ ಹೆಲ್ಪ್ ಮಾಡ್ತೀವಿ, ಸೌಂಡ್ ಎಲ್ಲ ಎತ್ಕೊಡೋದು ಇದೆಲ್ಲ. ಸಂಡೇ ನಾವು ಸ್ಪೆಷಲ್ ಆಗಿ ಬೆಣ್ಣೆ ಚಿಕನ್ ಅಂತ ರೆಡಿ ಮಾಡ್ತೀವಿ. ರೆಡಿ ಹೇಳೋ, ನಿಮ್ಮ ಮನೇಲಿ ಮಾಡಿ ಪಟ್ ಅಂತ ತಿನ್ನಿ. ಇದು ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು. ಬ್ಯಾಚುಲರ್ಸ್ ಪಾರ್ಟಿಗೆ ಸಖತ್ತಾಗಿರುತ್ತೆ. ಇದು ಆಕ್ಚುಲಿ ಚೆನ್ನಾಗಿ ಸಿಂಪಲ್ ಆಗಿ ಮಾಡ್ಕೊಬೋದು. ಫಟಾಫಟ್ ಅಂತ ಮಾಡ್ಕೊಬೋದು. ಬೆಣ್ಣೆ ಮನೇಲಿಲ್ಲ ಅಂದ್ರೆ ನೀವು ಆರಾಮಾಗಿ ಬಟರ್ ಯೂಸ್ ಮಾಡ್ಬೋದು. ಈಗ ನಾನು ತೆಂಗಿನಕಾಯಿ ತುರಿಯನ್ನ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಇದು ಯಾವುದು ರೆಡಿ? ಯಾರ್ದು ಇದು? ನಾರ್ತಾ, ಈಸ್ಟಾ, ವೆಸ್ಟಾ, ಯಾವ ಕಡೆ ಇದು ರೆಸಿಪಿ? ಹಿಂಗೆ ಹೇಳಲೇ ಇಲ್ಲ. ಇದು ಮಲೆನಾಡು ಸ್ಪೆಷಲ್ ಅಂತ. ಮಲೆನಾಡು ಸ್ಪೆಷಲ್. ನಾನು ತೆಂಗಿನಕಾಯಿ ತುರಿಯನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಮಾಡ್ಕೋ ತೆಂಗಿನಕಾಯಿ ತುರಿ ಸ್ವಲ್ಪ ಲೈಟಾಗಿ ಬ್ರೌನ್ ಆದರೆ ಸಾಕಲ್ಲ ಡ್ಯಾಡಿ? ಲೈಟಾಗಿ ಬ್ರೌನ್ ಆಗೋವರೆಗೆ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ತೆಂಗಿನಕಾಯಿ ತುರಿಯನ್ನ 3 ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನೋಡಿ ಚಿಕನ್ ಬೇಯ್ತಾ ಇರುತ್ತೆ. ನೋಡ್ತೀರಾ? ನೋಡಿ ಫುಲ್ಲಾಗಿ ಎಂಜಾಯ್ ನೋಡಿ. ಆಗಲೇ ಬ್ರೌನ್ ಆಗ್ತಾ ಇದೆ ಕಾಯಿ ತುರಿ ಎಲ್ಲ. ಹಿಡ್ಕೊಳ್ಳುತ್ತೆ, ನೋಡ್ಕೊಳ್ಳಿ ನೀಟಾಗಿ ಇದು ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಎಲ್ಲ ಬೆಂಕಿ ಇಡಕ್ಕೆ ಹೋಗ್ಬೇಡಿ, ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಅಲ್ಲ ರೆಡಿ? ಲೋ ಫ್ಲೇಮಲ್ಲಿ ತೆಂಗಿನಕಾಯಿ ತುರಿ ಬ್ರೌನ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತೆಂಗಿನಕಾಯಿ ತುರಿ ಲೈಟಾಗಿ ಬ್ರೌನಿಶ್ ಬಂತು. ಈಗ ನಾನು ಅದನ್ನು ಹಾಕ್ತಾ ಇದ್ದೀನಿ. ಓಕೆ, ಈಗ ಚಿಕನ್ಗೆ ಹೋಗ್ತಾ ಇದೆ ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಓಕೆ, ಇವಾಗ ನಾನು 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಒಂಚೂರು ಲೈಟಾಗಿ ಫ್ರೈ ಮಾಡ್ತೀನಿ. ಫಸ್ಟ್ ಡೈರೆಕ್ಟಾಗಿ ಹಾಕ್ಬೇಡಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ಮೆಲ್ ಬರ್ತಾ ಸ್ಮೆಲ್ ಹೋದ್ಮೇಲೆ ಧನಿಯಾ ಪುಡಿ ಹಾಕಬೇಕು. ಹೌದು, ಅದನ್ನು ಅಷ್ಟೇ ಲೈಟಾಗಿ ಫ್ರೈ ಮಾಡಿಕೊಂಡು. ಧನಿಯಾ ಪುಡಿ ಸ್ಮೆಲ್ಲೇ ಖರಾಬಾಗಿದೆ, ಸಾಕಾಗಿ ಬರ್ತಿದೆ. 2 ಸ್ಪೂನ್ ಗರಂ ಮಸಾಲೆ, 1.5 ಸ್ಪೂನ್ ಪೆಪ್ಪರ್ ಪೌಡರು,
ಇದೇನು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಅಲ್ಲ? ಏನಿಲ್ಲ, ಡೈರೆಕ್ಟಾಗಿ ಡೈರೆಕ್ಟಾಗಿ ಹಾಕ್ಕೊಳ್ಳೋದು. ಹಾಕ್ಬಿಟ್ಟು ಎಲ್ಲ ತಿರ್ಸ್ತಾ ಇದ್ದೀನಿ ಇವಾಗ. ಚೆನ್ನಾಗಿ ಮಿಶ್ರಣ ಆಗಲಿ, ಎಲ್ಲ ಕೋಳಿ ಎಲ್ಲ ಪ್ರತಿಯೊಂದು ಪೀಸ್ಗೆ ಹಿಡಿಬೇಕಲ್ಲ? ಹೌದು, ಎಲ್ಲ ಪೀಸಿಗೆ ಹಿಡಿಯುವಂತ ಕ್ಲೀನಾಗಿ ಒಂದೆರಡು ತಿರ್ಸ್ಬಿಟ್ಟು. ಇದು ಬೆಣ್ಣೆ ಹಾಕೋದು ಫೈನಲ್ ಲಾಸ್ಟ್ ಅಲ್ಲ? ಲಾಸ್ಟ್ ಫೈನಲ್ ಬೆಣ್ಣೆ ಹಾಕೋದು. ಓಕೆ ಓಕೆ. ಇವಾಗ ಎಲ್ಲ ಮಸಾಲೆಗಳನ್ನು ಹಾಕಿದ್ದೀನಿ. ಬೆಣ್ಣೆಯನ್ನು ಫೈನಲ್ ಆಗಿ ಹಾಕ್ತೀನಿ. ಚಿಕನ್ ಬೇಯೋದಕ್ಕೆ ಒಂದೆರಡು ಗ್ಲಾಸು ವಾಟರ್ ಒಂದೆರಡು ಗ್ಲಾಸ್ ಹಾಕ್ತೀನಿ. ಚೂರು ಹಾಕಿದ್ದಾರೆ ಎಕ್ಸ್ಟ್ರಾ. ಆ್ಯಕ್ಚುಲಿ ಇದು ಮಸಾಲೆಯಲ್ಲೇ ಟೇಸ್ಟ್ ಬಂದಿರೋದು, ಮಸಾಲೆಯಲ್ಲೇ. ಅದು ಲಾಸ್ಟಲ್ಲಿ ಆ ಗ್ರೇವಿ ಏನು ಮಿಕ್ಕುತ್ತೆ ಅದಕ್ಕೆ ಅವಾಗ ನಾವು ಲಾಕ್ಡೌನ್ ಟೈಮಲ್ಲಿ ಅನ್ನ ಕಲ್ಸ್ಕೊಂಡು ತಿಂತಾಯಿದ್ವಿ ಪಾತ್ರೆಗೆ ಹಾಕ್ಕೊಂಡು. ಸಾಕಾಗಿರೋದು. ನಾವು 4 ಜನ ಇರೋರು, ಸಾಕು ಇಷ್ಟು ಜನ ಆರಾಮಾಗಿ ಮಾಡ್ಕೊಂಡು ತಿನ್ಬೋದಲ್ಲ ಡ್ಯಾಡಿ? ಬೇಯ್ಬೇಕು ಡ್ಯಾಡಿ? ಒಂದು 5 ನಿಮಿಷ ಬೇಯೋದಕ್ಕೆ ಮುಚ್ಚಿಡ್ತಾ ಇದ್ದೀನಿ. 5 ನಿಮಿಷ ಚೆನ್ನಾಗಿ ಬೇಯಲಿ ಲೋ ಫ್ಲೇಮಲ್ಲಿ. ಲೋ ಫ್ಲೇಮಾ ಹೈ ಫ್ಲೇಮಾ? ಹೈ ಫ್ಲೇಮೇ ಇಟ್ಟಿದ್ದಾರೆ. ಇದನ್ನ ನಿಮಿಷ ಅಷ್ಟೇ. ಇಲ್ಲಿ ವಿಡಿಯೋ ಶೂಟ್ಗೆ ಮಾಡೋಕ್ಕಂತ ಕರೆಸ್ದೆ ಅವನ್ನ, ಬಾರ ಒಂಚೂರು ಹೆಲ್ಪ್ ಮಾಡೋ ಅಂತ ಟೆಕ್ಕಲ್ಕಿನ. ಅವ್ನೇನು ಮಾಡ್ತಾವನ್ ಗೊತ್ತಾ? ಬನ್ನಿ ತೋರಿಸ್ತೀನಿ. ಸಾಹೇಬ್ರು ಒಚ್ಚ ಹಾಕೊಂಡು ಮಲ್ಕೋತಾವ್ರು ನೋಡಿ. ಎಲ್ಲ ನಾನು ಎಷ್ಟು ಕಷ್ಟಪಡಲಿ ಹೇಳಿ, ಇನ್ನೆಷ್ಟು ಕಷ್ಟಪಡೋಣ ನೋಡಿ. No comments. No comments. ನಿಮಗೂ ಈ ಥರ ಪ್ರೀಮಿಯಂ ವಾಚಸ್ ಆಗಿರಲಿ, ಡೌನ್ ಶೋಲ್ಡರ್ ಟೀ ಶರ್ಟ್ಸ್ ಎಲ್ಲ ಬೇಕಿದ್ರೆ ಟೆಲಿಗ್ರಾಮ್ ಚಾನಲ್ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಅಲ್ಲಿ ಹೋಗ್ಬೇಡಿ. ನಿಮ್ಗೆ ಅದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಮೆನ್ವಾ ಕಲೆಕ್ಷನ್ಸ್ ಅಂತ ಒಂದು ಒಳ್ಳೆ ಸ್ಟೋರ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಅವರು ಅಂಗಡಿ ನಂಬರ್ ಆಗಿರ್ಬೋದು, ಅವ್ರ ಅಂಗಡಿ ಲೊಕೇಶನ್ ಎಲ್ಲ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ ಅವರ ಶಾಪ್ನ. ನಿಮ್ಗೆ ಒಳ್ಳೆ ಪ್ರೀಮಿಯಂ ಕ್ಲಾತ್ಸ್ಗೆ. ಲವ್ ಯು ಗಾಯ್ಸ್. ಬರೋ ಥರ ಇದೆ. ಬಟ್ಟೆ ಎಲ್ಲ ತೆಗಿಯೋಕೆ ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ಚಿಕನ್ ಕೂಡ ಬೇಯ್ತಾ ಇದೆ. ಅಷ್ಟರಲ್ಲಿ ಬಟ್ಟೆ ಎಲ್ಲ ತೆಗೆದುಬಿಡ್ತೀನಿ. ಎಲ್ಲ ತರಲೆ ಮಾಡೋದು ಅವನು, ಆಮೇಲೆ ಬೇರೆಯವ್ರಿಗೆ ಹೇಳ್ತಾನೆ ಋತಿಕ್. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಎಲ್ಲ ಮಾಡೋದು ನೀನು, ಆಮೇಲೆ ಬೇರೆ ಹುಡುಗನ ಮೇಲೆ ಹೇಳ್ತಾ. ನೋಡಿ 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 ನೋಡಿ, ಏನೂ ಆಗಲ್ಲ, ಕೈಲೇನೂ ಆಗಲ್ಲ, ಸುಮ್ಮನೆ. ಏ ಋತಿಕ್, ನಾಳೆ ಫ್ಲೂಕ್ ಲಾಗಲ್ಲೆಲ್ಲ ಬಂದ್ಬಿಡ್ತೀಯಾ? ಯಾರೋ ಅವನು, ನಿನ್ನ ಮುಖಾನೆ ನೋಡಿ 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 ಹೆಂಗಾಡ್ತಾವ ನೋಡಿ. ಆಡೋ ಋತಿಕ್. ನೋಡಿ ಏನೇನು ಆಡ್ತಾರೆ ನೋಡಿ ನನ್ನ ಮಕ್ಕಳು. ಲಾಕ್ ಟೈಮಲ್ಲಿ ಮನೇಲಿರುವಾಗ ಒಂದು ಹೊಸ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು, ಒಂದು ಬೆಣ್ಣೆ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು, ಒಂದು ಚಿಕನ್ ಪೆಪ್ಪರು ಮತ್ತು ಬೆಣ್ಣೆಯಿಂದ ಟ್ರೈ ಮಾಡಿದ್ವಿ. ಇವತ್ತು ಅದೇ ತುಂಬ ರುಚಿಯಾಗಿ ಟೇಸ್ಟ್ ಆಗಿರೋದ್ರಿಂದ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಶುರು ಮಾಡಿದ್ದೀವಿ. ಓಕೆ, ಇವತ್ತು ಬೆಣ್ಣೆ ಚಿಕನ್ ಮಾಡೋದಕ್ಕೆ ರೆಡಿ ಮಾಡಿದ್ದೀವಿ. ರೆಡಿ ಆಗ್ತಾ ಇದೆ ನೋಡಿ. ಆಯ್ತು, 10 ನಿಮಿಷ ಆಯ್ತು. 10 ನಿಮಿಷ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಚಿಕನ್ ಅನ್ನ ಬಾಯ್ಲ್ ಮಾಡ್ತಾ ಇದ್ದೀವಿ. ಬಾಯ್ಲ್ ಮಾಡಿ ಲಾಸ್ಟ್ ಫೈನಲ್ಲಿಗೆ ಒಂದೇ ನಿಮಿಷ ಇರೋ, ಹಿಂಗೆ ಈಗ ಮುಚ್ಚಿದ್ದೀನಿ. ಈಗ ತೆಗಿ ರೆಡಿ. 10 ನಿಮಿಷ ಕರೆಕ್ಟಾಗಿ 10 ನಿಮಿಷ ಬೇಯಿಸ್ಕೊಂಡು 10 ನಿಮಿಷ ಬೇಯಿಸ್ಕೊಂಡು 10 ನಿಮಿಷದ ನಂತರ ತೆಗೆದು ಚೆನ್ನಾಗಿ ಬೇಯ್ತಾ ಇದೆ. ಚೆನ್ನಾಗಿ ಬಾಯ್ಲ್ ಆಗಿದೆ ಚಿಕನ್ನು. ಅವಾಗ ಒಂದೆರಡು ಸಲ ತಿರ್ಸ್ತಾ ಇರಬೇಕು, ಯಾಕಂದ್ರೆ ತಡ ಹಿಡಿಯೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ತಿರ್ಸ್ಕೊಂಡು ಆಮೇಲೆ ಲಾಸ್ಟಿಗೆ ಫೈನಲ್ ಆಗಿ ನಮ್ಮ ಬೆಣ್ಣೆ 1 kgಗೆ ಎಷ್ಟು ಹಾಕ್ಬೇಕು ರೆಡಿ? ಬೆಣ್ಣೆ 1 kg ಕೋಳಿಗೆ ಅದು ಏನು ಎಷ್ಟು ಹಾಕಿದ್ರೆ ನಡೆಯುತ್ತೆ? ಒಂದು 50 ಗ್ರಾಮ್ ಬೆಣ್ಣೆನ 50 ಗ್ರಾಮ್ಸಾ? 50 ಗ್ರಾಮ್ ಬೆಣ್ಣೆಲ್ಲ ಲಾಸ್ಟಿಗೆ ಫೈನಲ್ ಆಗಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಚಿಕನ್ ತುಂಬಾ ಹೀಟ್ ಇರೋದ್ರಿಂದ ಮಕ್ಕಳಿಗೆಲ್ಲ ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಬೆಣ್ಣೆ ಚಿಕನ್ ಅನ್ನ ಮಾಡೋದನ್ನ ಟ್ರೈ ಮಾಡಿದ್ವಿ. ಇವತ್ತು ಬೆಣ್ಣೆ ಚಿಕನ್ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ಬೆಣ್ಣೆ ಚಿಕನ್ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ. ಹೇಳ್ಬೇಡಿ, ಏನಾರ ಡೈಲಾಗ್ ಹೇಳಿ. ಮನೆಯಲ್ಲಿ ಮಾಡಿ ಬಿಸಿ ಬಿಸಿಯಾಗಿ ನೀವು ತಿನ್ನುವಂತ ಒಂದು ಒಳ್ಳೆ ರೆಸಿಪಿಯನ್ನ ಮಾಡಿದ್ದೀನಿ. ಜನ ಎಲ್ಲ ಇಷ್ಟಪಡುವಂತ ಒಂದು ರೆಸಿಪಿ ಬೆಣ್ಣೆ ಚಿಕನ್. ನಮ್ಮ ಬಿಸಿ ಬಿಸಿ ಬೆಂಗಳೂರು ಚಾನಲ್ ಬಗ್ಗೆ ಏನಾದರೂ ಹೇಳೋ ಡ್ಯಾಡಿ. ಬಿಸಿ ಬಿಸಿ ಬೆಂಗಳೂರು ಚಾನಲ್ ಇವತ್ತು ಬೆಳೆಯೋದ್ರಿಂದ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಅದಕ್ಕೆ ಒಂದು ಹೊಸ ರೆಸಿಪಿಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಣ್ಣೆ ಚಿಕನ್ ಅನ್ನ ಮಾಡಿದ್ದೀನಿ. ಇನ್ನು ಹೊಸ ರೆಸಿಪಿ ನೀನು ತೋರಿಸ್ಕೊಡ್ತಾ ಇರ್ಬೇಕು ನಮ್ಮ ಜನಕ್ಕೆ. ತೋರಿಸ್ಕೊಡ್ತಾ ಇರ್ತೀನಿ ಹೊಸ ರೆಸಿಪಿ ಮಾಡಿ. ಇದು ತಿಂದ್ಬಿಟ್ಟು ಕಮೆಂಟ್ ಮಾಡಿ. ಅದು ಅಷ್ಟೇ, ಫುಲ್ಲು ಬೆಣ್ಣೆ ಚಿಕನ್ದೇ ಪರಿಮಳ. ಸಂಡೇ ಆಗಿದ್ರು ಅಂತ ಎಲ್ಲರೂ ಮನೆಯಲ್ಲೂ ಫುಲ್ಲು ಪರಿಮಳನೇ ಇರುತ್ತೆ ನಾನ್ ವೆಜ್ಜು. ನನಗಂತೂ ಸಿಕ್ಕಾಪಟ್ಟೆ ಘಮ 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 ಅಂತಿದೆ. ಆ ಸ್ಮೆಲ್ ತೊಗೊಳ್ಳೋದೇ ಒಂದು ಖುಷಿ. ಅದು ಭಾನುವಾರದೊತ್ತು ಬಾಡು ಅಂದರೆ ಇನ್ನೂ ಖುಷಿ. ಬೆಣ್ಣೆ ಹಾಕಿದ ನಂತರ ಒಂದು 10 ನಿಮಿಷ
ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡ್ಬೇಕಲ್ಲ ಡ್ಯಾಡಿ? ಚೆನ್ನಾಗಿ ಬಾಯ್ಲ್ ಬಿಟ್ಬಿಟ್ಟು ಆಮೇಲೆ ತೆಗಿರಿ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅನ್ನ ನೋಡಿ, ಟೇಸ್ಟ್ ಅನ್ನ ತಿಂದು ನೋಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನೀನ್ ಬೆಂಗಳೂರಿಗೆ ಬಂದಾಗ HMT ವಾಚ್ ನೀನ್ ತಗೊಂಡಲ್ಲ. ಆಕ್ಚುಲಿ ನಮ್ಮ ಅಪ್ಪ ಬಂದಿದ್ದು ಚಡ್ಡಿಲಿ. ಇವತ್ತು ಫುಲ್ಲು ಏನೋ ಮಾಡಿದ್ದಾರೆ ಸಾಧನೆನ. ಓಕೆ, ನಿನ್ ಸಾಧನೆ ಬಗ್ಗೆ ಸ್ವಲ್ಪ ಹೇಳಿ ಡ್ಯಾಡಿ. ಸಾಧನೆ ಅಂದರೆ ಕಷ್ಟಪಟ್ಟಿದ್ದೀವಿ, ಅವತ್ತಿಂದ ಇವತ್ತಿನವರೆಗೂ ಕಷ್ಟಪಟ್ಟಿದ್ದೀವಿ. ಅಲ್ಲಿ ಇಲ್ಲಿ ಕೆಲಸ ಮಾಡಿ ಏನೆಲ್ಲ ಮಾಡಿ ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಬಿದ್ದುಬಿಟ್ಟು ಇವತ್ತು ನಾನು ಬಂದು ಬೆಂಗಳೂರಿಗೆ ಬಂದು ಸಂಪಾದನೆ ಮಾಡಿ 800 ರೂಪಾಯಿ ಅವತ್ತದೇ ಕಷ್ಟ ಇತ್ತು. 800 ರೂಪಾಯಿ ವಾಚ್ ತಗೊಂಡು HMT ಕ್ವಾರ್ಟ್ಸ್ ಅಂತ ಇದೆ, ಅವಾಗ ಬಿಡುಗಡೆ ಆಗಿರೋದು, ಹೊಸದಾಗಿ ಲಾಂಚ್ ಮಾಡಿರೋದು 1992ರಲ್ಲಿ. 92ರಲ್ಲಿ ಹೇಳ್ಬಿಟ್ರೆ ಕಂಪ್ಲೀಟ್ ಆಗಿ ಅವ್ರ ವಯಸ್ಸೆಲ್ಲ ಲೆಕ್ಕ ಹಾಕ್ಬಿಡ್ತಾರೆ, ಅಂಕಲ್ಗೆ ಎಷ್ಟು ವಯಸ್ಸು ಅಂತ. ಈಗ ನಮ್ಮ ಅಪ್ಪದ ಏನ್ ಬಿಸ್ನೆಸ್ ಅಂದ್ರೆ, ನಮ್ದು ಒಂದು ಪ್ರಾವಿಷನ್ ಸ್ಟೋರ್ಸ್ ಇದೆ ಮೈಸೂರು ರೋಡಲ್ಲಿ. ನೀವು ಅಂಕಲ್ನ ಮೀಟ್ ಮಾಡ್ಬೇಕಂದ್ರೆ ಅಲ್ಲಿ ಸಿಗ್ತಾರೆ. ಏನ್ ಡ್ಯಾಡಿ? ಹೌದು, ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೆ, ಚಿಲ್ಡ್ರನ್ನೇ ಕೊಡಲ್ಲ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಹಂಗೆ ಸೂಪರಾಗಿ ಬಿಸ್ನೆಸ್ ಮಾಡ್ತಾರೆ. ಆ್ಯಕ್ಚುಲಿ ಅದೇ ಬಿಸ್ನೆಸ್ಸು. ನೀವಾದ್ರು ಬಿಸ್ನೆಸ್ ಕಲಿಬೇಕಂದ್ರೆ ನಾವು ಒಳ್ಳೆ ರೇಷನ್ ಅಂಗಡಿಯಲ್ಲೇ ಕಲಿಬೋದು. ನೋಡಿ ಬೆಣ್ಣೆ ಹಾಕಿ ಒಂದು 10 ನಿಮಿಷ ಬೆಂದಾದ್ಮೇಲೆ ಚಿಕನ್ ಹಿಂಗೆ ಬರುತ್ತೆ, ಕಾಣುತ್ತೆ ನೋಡಿ. ಸ್ಮೆಲ್ಗೆ ಎಷ್ಟು ಜನ ಎಲ್ಲಿಂದ ಓಡ್ ಬಂದವ್ರೆ. ಮಲ್ಗಿ ರೂಮಲ್ಲಿ ಫೋನ್ ನೋಡ್ತಾ ಇರೋರು ಎದ್ದು ಓಡ್ ಬಂದವ್ರು. ನಾನು ಮಾತು ಕಲ್ತಿರೋದೇ ನಮ್ಮ ಅಂಗಡಿಲಿ ಕೂತಿ ವ್ಯವಹಾರ ಮಾಡಿ. ಅದಕ್ಕೆಲ್ಲ ನಮ್ಮ ಅಪ್ಪನೇ ಕಾರಣ. ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದನೂ ಅಂಗಡಿಗೆಲ್ಲ ಹೋಗಿ ಕೆಲಸ ಮಾಡಿ ಏನೋ ನಮ್ಮ ಅಪ್ಪನ ಸ್ವಲ್ಪ ಏನೋ ಅಳಿಲ್ ಸೇವೆ ಮಾಡಿದೀನಪ್ಪ. ಏನು ಫುಲ್ ಮಾನೇ ಮಾಡಿದೀನಿ ಅಂತ ಹಿಡಿತದೆ. ಇದು ನೋಡ್ಬಿಡು, ಫೈನಲ್ ಮಾಡ್ಬಿಡ್ತೀನಿ. ಹೆಂಗಿದೆ ಸ್ಮೆಲ್ಲು ನೋಡಪ್ಪ, ಏನಾಗಿದೆ ಸಕಲಾಗಿದೆ. ಆ ಬೆಣ್ಣೆ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ, ಮನೇಲಿ ಮಾಡಿರೋದಲ್ವಾ ಅದೇ ಸ್ಮೆಲ್ಲು. ಯಾವಾಗಲೂ ಹೋಟ್ಲು ಅಂತಿರ್ತಾನೆ. ಇವಾಗ ಪಾಪ ಅವ್ರ ಅಪ್ಪನೇ ಮಾಡ್ಕೊಡ್ತಾರೆ. ಹಂಗೇನಿಲ್ಲ. ನೋಡು ಸರಿ ನೋಡು. ನೋಡಿ, ಮನೆಯಲ್ಲೇ ಮಾಡ್ತಾ ಇದೀವಿ ಇವತ್ತು. ಹೋಟ್ಲು ಊಟ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು ಮನೆಯಲ್ಲೇ ಇವತ್ತು ಬೆಣ್ಣೆ ಚಿಕನ್ ಮಾಡಿದೀವಿ. ಸೂಪರ್ ಆಗಿ ಬಂದಿದೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಟೇಸ್ಟೇ ಮಾಡಿಲ್ಲ ಡ್ಯಾಡಿ, ಹಂಗೇನ್ ಟೇಸ್ಟ್ ಹೇಳ್ತಾ ಇದೀಯಾ? ಓ ಅಲ್ಲೇ ಅನುಭವದ ಮಾತುಗಳು. ಸರಿ ಬಿಡು, ಅನುಭವದ ಟೇಸ್ಟ್. ಅದು ಮಾನ್ಸೂನ್ ವೆದರ್ ಹೆಂಗಿದೆ ಅಂದ್ರೆ ಸಕ್ಕತ್ತಾಗಿದೆ. ಮಳೆಗೆ ಇದನ್ನ ತಿಂತಿದ್ರೆ ಹೆಂಗಿರುತ್ತೆ? ಈ ಚಳಿಗೆ ಇದನ್ನ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಒನ್ ಮೋರ್ ಅಂತ 160 ಅನ್ಬೇಕು. ಏನಾದ್ರು ಬಾರಲ್ಲಿ 160 ಅನ್ಬೇಕು. ಬೆಣ್ಣೆ ಚಿಕನ್ ತಗೊಂಡಾಗ ಇಟ್ಕೊಂಡ್ರೆ ಹಂಗೆ ನಮ್ಗೆಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ. 90-80 ಏನೋ ಸುಮ್ಮನೆ ಹೇಳ್ತೀವಿ. ಎಣ್ಣೆ ಹೊಡೆಯೋರು ಆಮೇಲೆ ಕಮೆಂಟ್ ಹಾಕ್ಬೇಡ್ರಿ. ನೀವು ಮಾಡ್ಕೊಳ್ಳಿ, ಸ್ವಲ್ಪ ಲೈಟಾಗಿ ಕುಡೀರಿ, ಲೈಫಲ್ಲಿ ಖುಷಿಯಾಗಿರಿ. ನೋಡೋ ಟೇಸ್ಟ್ ನೋಡೋ ಯಶಸ್ಗೆ ಇವಾಗ ನಾವು ಫಸ್ಟು ಟೇಸ್ಟ್ ನೋಡಿ. ನಮ್ಮಪ್ಪ ನನ್ ಕೂಡ ಕೊಟ್ಟಿಲ್ಲ, ಯಶಸ್ ಕೊಡ್ತಾವ್ರೆ. ರೆಡಿ ಜಾಸ್ತಿ ಹಾಕ್ಬೇಡ ರೆಡಿ ಅವನಿಗೆ. ತಿನ್ನಲ್ವ ಅವನು? ಇಲ್ಲ, ಅವ್ನು ತಿನ್ನೋದೇ ಇಲ್ಲ, ಅವ್ನು ತುಂಬಾ ಕಮ್ಮಿ ತಿಂತಾನೆ. ಕೂತ್ಕೋ ನೋಡಿ ಪರವಾಗಿಲ್ಲ ನೋಡಿ ನಮ್ಮ ಯಶಸ್ಗೆ. ಟೆಕ್ಕಲ್ಕಿ ಅವರು, ಅವ್ರ ಒರಿಜಿನಲ್ ಹೆಸರು ಯಶಸ್ ಅಂತ, ನಮ್ಮ ಟೆಕ್ಕಲ್ಕಿ ಅಂತ ನಾವು ಸುಮ್ಮನೆ ಅವರ ಪೇಜ್ ಹೆಸರು ಇಟ್ಕೊಂಡವ್ರೆ. ಇರ್ಲಿ, ಎಡಿಟ್ ಮಾಡ್ತಾನೋ ಹಾಕ್ತಾನೋ ನನಗೇನೋ, ನಂಗಂತೂ ಗೊತ್ತಿಲ್ಲ. ಹೆಂಗಿದೆ ಯಶಸ್? ನೋಡು, ಅಲ್ಲ ಸಾಲ್ಟ್ ಎಲ್ಲ ಸಾಕ? ನೀನ್ ಸುಳ್ಳು ಹೇಳು ಅಂತ ಹೇಳ್ದವ್ರು ಯಾರು? ತಗೋ, ಟೇಸ್ಟ್ ನೋಡೋದಕ್ಕೆ ಕೊಡ್ತಾ ಇದ್ದೀನಿ. ನೋಡಿ ಇರೋ ನಿಂತಟ್ಟೆ ಇನ್ನೊಂದು ಎಕ್ಸ್ಟ್ರಾ ಇದೆ ಇಲ್ಲಿ. ಇರ್ಲಿ ಸ್ವಲ್ಪ ಬಿಸಿ ಇದೆ, ತಣ್ಣಗಾದ್ಮೇಲೆ ತಿನ್ಬಿಟ್ಟು ರಿವ್ಯೂ ಹೇಳ್ತೀನಿ ಫ್ರೆಂಡ್ಸ್. ಬಿಸಿ ಇದ್ರೆ ರುಚಿ ಇರಲ್ಲ, ಬಿಸಿ ತಿಂದ್ರೆ ರುಚಿ ಗೊತ್ತಾಗಲ್ಲ. ನಮ್ಮಪ್ಪ ಮಾಡಿರೋದು ನಮ್ಮಪ್ಪನೇ ತಿನ್ನಲ್ಲ. ಓಕೆ ರೆಡಿ, ತಿನ್ನೋ ರೆಡಿ. ನಾನು ತಗೋತೀನಿ ಸಣ್ಣ ಪೀಸ್. ಒಂದು ಸಣ್ಣ ಪೀಸ್ ಅಂತ ಟೇಸ್ಟ್ ನೋಡ್ತಾ ಇದ್ದೀನಿ. ಓ ಇದೆಲ್ಲ ಡೋ ಮಾಡ್ತಾವನೆ. ಹೆಂಗ ಅನಿಸ್ತು ರೆಡಿ? ಚೆನ್ನಾಗಿದೆಯಾ? ಸೂಪರ್ ಟೇಸ್ಟು. ಅದ್ಭುತ.
ಇದು ಆ್ಯಕ್ಚುಲಿ ವೈಟ್ ರೈಸ್ ಬರುತ್ತಲ್ಲ, ಅದಕ್ಕೆ ಇದು ಗ್ರೇವಿ ಥರ ಹಾಕೊಂಡು ತಿಂದ್ರೆ ಮಸ್ತಾಗಿರುತ್ತೆ. ವೈಟ್ ರೈಸು, ಚಪಾತಿ, ಚಪಾತಿ, ವೈಟ್ ರೈಸ್ ಚಪಾತಿ, ಅಕ್ಕಿ ರೊಟ್ಟಿ. ನಂಗೆ ಲೇಟ್ ಆಗುತ್ತೆ. ಅರ್ಥ ಆಯ್ತಾ? ಅಂಗಡಿಗೆ ಟೈಮ್ ಆಯ್ತಲ್ವಾ, ಅದಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಬನ್ನಿ ಇಲ್ಲಿ ನಿಮಗೆ ಒಳ್ಳೆ ವೆದರ್ ತೋರಿಸಿ. ಫ್ರೆಂಡ್ಸ್, ನನಗೆ ಬರೋ ವ್ಯೂಸು ನೀವೇ ನೋಡ್ತೀರ ತಾನೇ. ಮಾನ್ಸೂನ್ ಸಖತ್ತಾಗಿದೆ, ಒಳ್ಳೆ ವೆದರು. ಈ ವೆದರ್ಗೆ ಈ ಚಿಕನ್ನ ತಿಂತಾ ಇದ್ರೆ ಆಹಾ ಓಹೋ ಅಂತೀರ. ಚಾನಲ್ ಹೊಸಬ್ರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಪೇಜು ಮೈದಂಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ, ಬಾಯ್ ಬಾಯ್.